ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರಿನ ಫೇಮಸ್ ಆಯಿತಾ ಬಸಳೆ ಕುಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಬಸಳೆ ಏನಿದೆ ನೋಡಿ, ಇದು ಮನೆಯಲ್ಲೇ ಆಗಿದ್ದು. ಸೊ ಒಂದಿಷ್ಟು ಬಸಳೆ ತಗೊಂಡಿದ್ದೀನಿ. ಇನ್ನು ಇದನ್ನು ಕಟ್ ಮಾಡಲಿಕ್ಕೆ ಉಂಟು, ದಂಟು ಸಮೇತ ಹಾಕಬೇಕು, ಒಳ್ಳೆಯದಾಗುತ್ತೆ. ಹಾಗೆ 1 ಕಪ್ಪಷ್ಟು ಕೂಡು ತಗೊಂಡಿದ್ದೀನಿ. ಇದು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇದು ಎರಡು ಕೂಡ ನಮ್ಮ ಹೆಲ್ತಿಗೆ ಒಳ್ಳೆಯದು. ಫಸ್ಟಿಗೆ ನಾನು ಈ ಕುಡುವನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಡ್ತೀನಿ. ಚೆನ್ನಾಗಿದು ಕುಕ್ ಆಗಬೇಕು, ಓಕೆನಾ. ಆನಂತರ ನಾವು ಮಸಾಲೆ ಯಾವ ರೀತಿ ತೆಗೆಯೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇದನ್ನು ವಾಶ್ ಮಾಡಿ ವಿಸಿಲ್ ತೆಗಿಬೇಕು. ಓಕೆ ನೋಡಿ, ನಾನು ಕುಕ್ಕರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ವಿಸಿಲ್ ತೆಗಿಯೋಣ. ನೋಡಿ, ಇಷ್ಟು ಹಾಕ್ತೇನೆ, ಸ್ವಲ್ಪನೇ. ಮತ್ತೆ ನಾವು ಇದಕ್ಕೆ ಬಸಳೆ ಹಾಕಿ ಮತ್ತೊಮ್ಮೆ ಇದನ್ನು ವಿಸಿಲ್ ತೆಗಿಲಿಕ್ಕೆ ಉಂಟು. ಆವಾಗ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ತುಂಬ ಉಪ್ಪು ಇವಾಗಲೇ ಹಾಕಬೇಡಿ, ಮತ್ತು ಬಸಳೆಗೆ ಸಹ ಸ್ವಲ್ಪ ಉಪ್ಪು ಹಾಕಬೇಕು, ಇಲ್ಲಾಂದರೆ ಅದರ ದಂಟೇನಿದೆ ನೋಡಿ, ಅದು ಸಪ್ಪೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಇವಾಗ ಇದು ಚೆನ್ನಾಗಿ ಕುಕ್ ಆಗುವಷ್ಟು ನೀವು ವಿಸಿಲನ್ನು ತೆಕ್ಕೊಳ್ಳಿ. ವಿಸಿಲ್ ಎಷ್ಟು ಅಂತ ಹೇಳೋದಾದರೆ ನಿಮ್ಮ ಕುಕ್ಕರ್ ಮೇಲೆ ಹಾಗೂ ನಿಮ್ಮ ಗ್ಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ವಿಸಿಲ್ ಜಾಸ್ತಿ, ಲೋ ಫ್ಲೇಮಲ್ಲಿ ಇಟ್ಟರೆ ವಿಸಿಲ್ ಕಡಿಮೆ. ಸೊ ನೋಡಿಕೊಂಡು ನೀವು ವಿಸಿಲನ್ನು ತೆಕ್ಕೊಳ್ಳಿ. ಈಗ ಮಸಾಲೆ ತೆಗೆಯೋಣ. ನಾನದು ಕುಡುವಲ್ಲಿ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಈಗ ಮಸಾಲೆಗೆ ನಾನು 4 ಮೆಣಸನ್ನು ತಗೊಳ್ತಾ ಇದ್ದೀನಿ. ಮೆಣಸು ಕಡಿಮೆ ಇದಕ್ಕೆ. ಹಾಗೆ 1/4 ಚಮಚದಷ್ಟು ಸಾಸಿವೆ. ಸೊ ಸಾಸಿವೆ ಹಾಕ್ಕೊಳ್ಬೇಕು ಗ್ಯಾಸ್ಟ್ರಿಕ್ಕಿಗೆ. 1/4ರಿಂದ ಅರ್ಧ ಚಮಚ ಹಾಕ್ಕೊಳ್ಬೋದು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ 3 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ. ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಲೇಬೇಕಂತೇನಿಲ್ಲ, ಮಾಡಿದರೆ ಒಳ್ಳೆಯದು ಅಂತ. ಆಯಿಲಲ್ಲಿ ಕೂಡ ರೋಸ್ಟ್ ಮಾಡ್ಬೋದು, ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಅಥವಾ ಹೀಗೇ ನೀವು ಗ್ರೈಂಡ್ ಮಾಡ್ಬೋದು. ನಾನಿವತ್ತು ಡ್ರೈ ರೋಸ್ಟ್ ಮಾಡ್ತೇನೆ. ಡ್ರೈ ರೋಸ್ಟ್ ಮಾಡೋದ್ರಿಂದ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮತ್ತು ಒಂದು 4 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಡ, ಈ ರೆಸಿಪಿಗೆ ಈರುಳ್ಳಿ ಬೇಡ. ಹಾಗೆ ಒಂದು ಸಣ್ಣ ತುಂಡು ಹುಣಸೆ. ಫಸ್ಟ್ ಇದನ್ನು ಡ್ರೈ ರೋಸ್ಟ್ ಮಾಡಿ, ಆನಂತರ 1 ತೆಂಗಿನಕಾಯಿ ತುರಿ, 1 ಇಡಿ, ಆನಂತರ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಅರಿಶಿನ ಹುಡಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ಡ್ರೈ ರೋಸ್ಟ್ ಮಾಡೋಣ ಇದು. ಓಕೆ ನೋಡಿ, ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಲೈಟಾಗಿ ರೋಸ್ಟ್ ಆದರೆ ಸಾಕು, ಜಾಸ್ತಿ ಏನು ರೋಸ್ಟ್ ಆಗಬೇಕಂತೇನಿಲ್ಲ. ಓಕೆ, ತೆಂಗಿನಕಾಯಿ ನೋಡಿ, ನಾನು ಇದರಲ್ಲಿ 1 ಇಡೀ ತೆಂಗಿನಕಾಯನ್ನು ತಗೊಳ್ತಾ ಇದ್ದೇನೆ, ಹಾಗೂ ಹುಣಸೆ ಹಣ್ಣು ಇಷ್ಟು. ಓಕೆ, ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಲಿಕ್ಕುಂಟು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕ್ಕೊಳ್ಳೋಣ. ಓಕೆ, ಇದು ರೋಸ್ಟ್ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ತೀನಿ. ಇನ್ನು ಇದನ್ನೆಲ್ಲ ಗ್ರೈಂಡ್ ಮಾಡಿ ಮಸಾಲೆನ ರೆಡಿ ಮಾಡಿ ಇಡ್ತೀನಿ. ನೋಡಿ, 1 ಇಡೀ ಕಾಯಿ ತುರಿ, ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲದನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ ನೋಡಿ, ಇದು ಕುಡು ಕೂಡ ಚೆನ್ನಾಗಿ ಕುಕ್ ಆಗಿದೆ. ನಾನು 4 ವಿಸಿಲ್ ತೆಗೆದಿದ್ದೀನಿ. ಇವಾಗ ಇದಕ್ಕೇ ಬಸಳೆಯನ್ನು ಹಾಕ್ಕೊಳ್ಳೋಣ. ಬಸಳೆಯನ್ನು ಹಾಕಿ 1 ಅಥವಾ 2 ವಿಸಿಲ್ ತೆಗೆದರೆ ಸಾಕು. ನಾನು 2 ವಿಸಿಲನ್ನು ತೆಗಿತೀನಿ. ಹಾಗೆ ಇದರ ಜೊತೆಗೆ 1 ಟೊಮೆಟೊನ ಹಾಕ್ಕೊಳ್ಳೋಣ. ನೋಡಿ, 1 ಟೊಮೆಟೊನ ಹಾಕ್ತಾಯಿದ್ದೀನಿ. ಬಸಳೆ ಈಗ 2 ವಿಸಿಲ್ ತೆಗಿಬೇಕು. ನೀರು ಬೇಕಿದ್ದರೆ ಹಾಕಿ. ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರು ಸ್ವಲ್ಪ ಕಡಿಮೆ ಉಂಟು, ಹಾಗೆ ಸ್ವಲ್ಪ ಹಾಕ್ತೀನಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಮಸಾಲೆ ಕಡಿಯುವಾಗ ಕೂಡ ಜಾಸ್ತಿ ನೀರು ಹಾಕಬೇಡಿ, ಅದು ಮತ್ತೆ ನೀರಾಗುತ್ತೆ, ಒಳ್ಳೆಯದಾಗೋದಿಲ್ಲ ತುಂಬ ನೀರಾದರೆ ಸಾರು. ಹಾಗಾಗಿ ಓಕೆ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆವಾಗ ಕುಡುಗಿ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ವ, ಹಾಗೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಬಸಳೆ ದಂಟೇನಿದೆ ನೋಡಿ, ಅದು ಸಪ್ಪೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಓಕೆ, ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ 2 ವಿಸಿಲನ್ನು ತೆಗಿತೀನಿ. ಓಕೆ ನೋಡಿ, ಈಗ ಬಸಳೆ ಕುಡು ಸಹ ಚೆನ್ನಾಗಿ ಕುಕ್ ಆಗಿದೆ. ನಾನು ಇದನ್ನು ಮಣ್ಣಿನ ಪಾತ್ರೆಗೆ ಹಾಕಿದ್ದೀನಿ. ಕುಕ್ಕರಲ್ಲಿ ಸಹ ಮಾಡ್ಬೋದು, ನಾನು ಈ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮಸಾಲೆಯನ್ನು ಗ್ರೈಂಡರಲ್ಲಿ ರುಬ್ಬಿದರೆ ಒಳ್ಳೆಯದಾಯ್ತಾ, ತುಂಬ ನೈಸ್ ಆಗುತ್ತೆ. ಮಿಕ್ಸಿಯಲ್ಲಿ ರುಬ್ಬಿದರೆ ಅಷ್ಟು ನೈಸ್ ಆಗೋದಿಲ್ಲ. ಇದಕ್ಕೆ ಮಸಾಲೆ ನೈಸ್ ಆದರೆ ಒಳ್ಳೆಯದು ಇದಕ್ಕೆ, ಆಯಿತಾ. ನಾನಿವತ್ತು ಮಿಕ್ಸಿಯಲ್ಲಿ ರುಬ್ಬಿದ್ದು, ಬಟ್ ಮಸಾಲೆ ನೈಸಾಗಿ ರುಬ್ಕೊಳ್ಬೇಕು ನೀವು. ಸೊ ನೀರು ಕೂಡ ಮಸಾಲೆ ಜಾಸ್ತಿ ನೀರು ಮಾಡಬೇಡಿ, ಯಾಕಂದರೆ ಇಲ್ಲಿ ಇವಾಗ ಬಸಳೆ ಮತ್ತು ಕುಡು ಬಿಸಿ ಮಾಡುವಾಗ ಸಹ ನಾವು ನೀರು ಹಾಕಿದ್ವಲ್ವ, ಹಾಗಾಗಿ ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯದಾಗೋದಿಲ್ಲ. ಮತ್ತು ನೀರು ಕೂಡ ಕರೆಕ್ಟಾಗಿ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬೇಡಿ. ಸ್ವಲ್ಪ ನೀರು ಜಾರು ತೊಳೆದು ಹಾಕ್ತೀನಿ ಅಷ್ಟೇ. ಸ್ವಲ್ಪ ಜಾರು ತೊಳೆದ ನೀರನ್ನು ಹಾಕ್ತೀನಿ. ಓಕೆ, ಇನ್ನು ಇದು ಒಳ್ಳೆ ಕುದಿ ಬರಲಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿಕೊಂಡು ಹಾಕಿದರೆ ಆಯಿತು, ಉಪ್ಪು ಜಾಸ್ತಿ ಬೇಡ. ಓಕೆ, ಸ್ವಲ್ಪ ಸಾಕು, ಕುದಿ ಬರಲಿ ಒಂದು. ಓಕೆ ನೋಡಿ, ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ.
ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ತೆಂಗಿನ ಎಣ್ಣೆ ಇದ್ದರೆ ಬೆಸ್ಟ್ ಆಯಿತಾ. ಈಗ ಇದಕ್ಕೆ 2 ಚಮಚದಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಹಾಗೆ ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ 4ರಿಂದ 5. ಓಕೆ, ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ರುಚಿಕರವಾದ, ಟೇಸ್ಟಿಯಾದ, ಆರೋಗ್ಯಕರವಾದ ಬಸಳೆ ಕುಡು ಸಾರು ರೆಡಿ ಟು ಸರ್ವ್. ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪೇಜನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ನಮ್ಮ ಚಾನಲನ್ನು ಯೂಟ್ಯೂಬಲ್ಲಿ ಸಹ ನೀವು ಫಾಲೋ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕೂಡ. ಬಾಯ್.